ಈಗ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ 3 ಜನ ಬಂದ್ರಲ್ರಿ ಲಾಸ್ಟಿಗೆ 2 ವಾರ ಆದ್ಮೇಲೆ ಬಂದ್ರಲ್ಲ. 3 ಜನ ರಿಷಾ ಮತ್ತೆ ರಘು ಮತ್ತೆ ಇವರು ಧ್ರುವ, ಸೂರಜ್, 3 ಜನ ಬಂದ್ರಲ್ಲ. ಅದರಲ್ಲಿ ನಿಮಗೆ ತುಂಬಾ ಇಷ್ಟ ಆದಂತವ್ರು ಯಾರು? ಸೂರಜ್. ಹೆಂಗೆ, ಯಾಕೆ ಇಷ್ಟ? ಅವ್ರು ಸ್ವಲ್ಪ ಚೆನ್ನಾಗಿ ಕಾಣ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಅವರು ಸ್ವಲ್ಪ ಇಷ್ಟ ಆದ್ರು. ಅವ್ರು ಎಲ್ಲರೂ ಚೆನ್ನಾಗಿ ಯಾರು ಬಿಡ್ರಿ, ತಮ್ಮ ಆಟ ಆಡವ್ರಿ. ಅಲ್ಲ ಎಂತ ಸಂಬಾಯ್ತಿರಿದ್ರು ಬರ್ತಾ ಅಲ್ಲಿ ಆಡೇಬೇಕು, ಜಗಳ ಆಡೇಬೇಕಲ್ಲ. ನಿನ್ನೆ ಬಿಗ್ ಬಾಸ್ ನೋಡಿದ್ರಿ ಅಲ್ಲಿ ಇದರಲ್ಲಿ? ಈಗ ಏನೋ ಗಿಲ್ಲಿಗೆ ಹೊಡೆದಳು ಅಂತಾರೆ, ಏನು ತಮಾಷೆ ಅಂತೀರಿ ನಾ ಮಾತ್ರ. ಅದು ನಡೆಯದೇ ರೀ ತಮಾಷೆ. ಇಲ್ಲಿ ಹೊರಗೆ ಕಾಣೋದ್ರ ಗಿಲ್ಲಿ ಹೊಡೆದಿದ್ದ ಸರಿ ಅನ್ಸುತ್ತಾ ನಿಮ್ಗೆ? ಏನ್ ಅನ್ಸುತ್ತೆ ಅಂದ್ರೆ ರಿಷಾ ಮಾಡಿದ್ ಸರಿನಾ ಹೆಂಗೆ ಅಂತ? ಸರಿ ಅಲ್ಲ ಬಿಡ್ರಿ, ಮತ್ತೆ ಅಲ್ಲಿ ಹೊಡೆಯಂಗಿಲ್ಲ ರೀ. ನಾನು ಏನ್ ತಮಾಷೆ ಅಂತ ಅನ್ಕೊಂಡಿನಿ ನಾ ಮಾತ್ರ. ತಮಾಷೆಗಳಿಗೆ ಇಲ್ಲಿ ಹಿಂಗ್ ಮಾಡಿದ್ರು ಮತ್ತೆ ಅಲ್ಲಿ ಹೊಡೆದಂಗ ಕಾಣಿಸ್ತಾರೆ. ಅದು ತಮಾಷೆನೇ ಇರೋದು, ಸೀರಿಯಸ್ ಏನ್ ಜಗಳ ಅಲ್ಲ. ನನ್ನ ಮಟ್ಟಿಗೆ ಹಂಗ ಅನಿಸ್ತದ್ರಿ. ಮತ್ತೆ ಅಲ್ಲಿ ಹಂಗ ಅದನ ಒಳಗ. ನೀವ್ ಒಳಗಿದ್ದಾಗ ರಿಷಾ ಅಂದ್ರೆ ಜೋರ್ ಮಾತಾಡ್ತಾರೆ. ಮತ್ತೆ ಅಲ್ಲಿ ಜೋರ್ ಇದ್ರೆ ನಡೀತದ್ರಿ, ಸಂಬಾಯ್ತಿದ್ರೆ ನಡೆಯಲ್ಲ. ಜೋರ್ ಮಾಡಿದ್ರೆ ನಡೀತದ. ನೀವು ಇನ್ನೊಂದ್ ಸ್ವಲ್ಪ ಜೋರ್ ಮಾಡಿದ್ರೆ ಇನ್ನೊಂದ್ ಸ್ವಲ್ಪ ನಮ್ ಕೂಡ ಯಾರು ಜೋರ್ ಮಾಡ್ಲಕ್ಕ ಬರ್ಲಿಲ್ಲ ರೀ. ನಾನಾಗೆ ಏನಾನ ಒಂದು ಜಗಳ ತಕೊಳಕ್ ಮಾತಾಡಿದ್ರು ನನ್ನ ಸನಿಯಕ್ಕ ಬರ್ತಿದ್ದಿಲ್ಲ. ಸಾರಿ ಅಮ್ಮ ಅಂತ ಅನ್ಕೊಂಡು ಇರೋರು. ಮತ್ತೆ ಹೆಂಗ ಅವ್ರ ಕೂಡ ಜಗಳ ಕೂತಿರಿ ನಾವು. ಅಂದ್ರೆ ಈಗ ಊರ್ ಕಡೆ ನೋಡಿರ್ತೀರಿ, ನೀರು ಊರ್ ಕಡೆ ಗೊತ್ತಲ್ಲ, ನೀರಿನ ಸಮಸ್ಯೆ ಅದು ಇದ್ದೇ ಇರ್ತೈತಿ. ನೀರ್ ಹಿಡ್ಕೊಂಡು ಬರಾಕ್ ಹೋದಾಗ ಬೋರ್ವೆಲ್ ಹತ್ರ ಹೋಗಿರ್ತೀವಿ. ಅಲ್ಲಿ ಸಾಮಾನ್ಯವಾಗಿ ಜಗಳ ನಡೀತಾರೆ. ಮತ್ತ ಅಂತ ಜಗಳದಲ್ಲಿ ನೀವು ಅಲ್ಲಿ ಭಾಗವಹಿಸಿಲ್ಲ ಹಂಗಂದ್ರೆ? ಅದಕ್ಕೆ ಇಲ್ಲಿ ಬಿಗ್ ಬಾಸ್ ಅಲ್ಲಿ ಇಲ್ಲ ರೀ, ಜಗಳ ಪಗಳ ಆಡಿ ಇರ್ತಿದ್ರಿ. ಜಗಳ ತುಂಬ್ಕೊಂಡಿರೋವನ ಹಿಂದಗಡೆ ತುಂಬ್ಕೊತೀನಿ, ಜಗಳ ಆಡಕ್ ಆಗಲ್ಲ ನಮ್ಗಡ ಬಿಡ. ಅಂತದ ಪರಿಸ್ಥಿತಿ, ಜಗಳ ಆಡೋಂತ ಪರಿಸ್ಥಿತಿ ಅಂದ್ರೆ ಜಗಳ ಮಾಡಿರಿ ಊರಲ್ಲಿನ. ಈ ಸುಮ್ಮನೆ ಸಣ್ಣ ಪುಟ್ಟಕ್ಕೆ ಯಾಕಂತ ಏನೊಂದ್ 1 ನಿಮಿಷ 2 ನಿಮಿಷ ನಿಂತ ಜಗಳ ಆಕಿತ್ತಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಅವಾಗ ನಿಮ್ಗೆ ಹೆಂಗ ಅನ್ಸದ್? ಏನ್ ಇದು ಸಣ್ಣ ಪುಟ್ಟದಕ್ಕೆ ಹಿಂಗ್ ಇದು ಮಾಡ್ತಾರ ಅಂತ ಅನಿಸ್ತಿತ್ತು ಮನ್ಸಿನಾಗ. ಮತ್ತ ಆಮೇಲೆ ಇದು ಮಾಡೋರು, ಮಾತಾಡೋರು, ನಗೋರು, ಆಡೋರು ಎಲ್ಲ ಕೂಡೋರು. ಬಿಡಿದಕ್ಕೆ ಜಗಳ ಇದು ಸುಮ್ನೆ ಜಗಳ ಇದು ಕೋಳಿ ಜಗಳ ಇದ್ದಂಗ, ಮಕ್ಕಳ ಜಗಳ ಇದ್ದಂಗ ಅನಿಸ್ತಿತ್ರಿ.